ನೋಡಿ, 3ನೇ ಸಲ 4ನೇ ಸಲ ಗೆದ್ದವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಅವ್ರದ್ದೇ ಆದಂಥ ಒಂದು ರೀತಿ ನೀತಿನಲ್ಲಿ ನಾವು ಕೂಡ ಸರ್ಕಾರದ ಮೇಲೆ ಒಂದಷ್ಟು ಬೇಡಿಕೆಯನ್ನು ಇಡಬೇಕು, ನಾವು ಸಚಿವರಾಗಬೇಕಂತೇಳಿ ಅವ್ರು ಬೇಡಿಕೆ ಇಟ್ಟರು. ಸೊ ಅದೇ ರೀತಿ 1ನೇ ಸಲ 2ನೇ ಸಲ ಗೆದ್ದವ್ರು ನಾವ್ಯಾಕೆ ಒಗ್ಗಟ್ಟಲ್ಲಿ ಸೇರಬೇಡ್ದು, ನಾವು ಒಗ್ಗಟ್ಟಲ್ಲಿ ಸೇರೋಣ. ನಾವು ಒಂದಷ್ಟು ಸರ್ಕಾರಕ್ಕೆ ನಾವು ಕೂಡ ನಮ್ಮ ಬೇಡಿಕೆಯನ್ನು ಮನವಿಗಳನ್ನು ನಾವು ಕೊಡೋಣ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮದೇ ಆದಂಥ ನೋವನ್ನು ನಾವು ಅಹವಾಲನ್ನು ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿದ್ವಿ, ಊಟ ಮಾಡಿದ್ವಿ. ಸುಮಾರು ಒಂದು 55 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ವಿ. ಯಾವಾಗ ಆಗ್ಬೋದು ಅನ್ನೋ ವಿಶ್ವಾಸ ಇದೆ ಸರ್. ನಾಯಕತ್ವ ಬದಲಾವಣೆ ಮಧ್ಯದಲ್ಲಿ ಈ ಒಂದು ರಿಷಫಲ್ ಬಗ್ಗೆನೂ ಚರ್ಚೆ ಆಗ್ತಾ ಇದೆ, ಎಲ್ಲ ಸಭೆ ಮಾಡ್ತಾ ಇದ್ದೀರಾ. ಈ 3-4 ಬಾರಿ MLA ಆದವರು, ಈಗ 1ನೇ ಬಾರಿ 2ನೇ ಬಾರಿ ಆದರೂ ಆಗ್ತಾ ಇದೆ. ಅವರೇ ಉದಾಹರಣೆ ಹೇಳ್ತಾರೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಬಂಗಾರಪ್ಪನ ಪೀರಿಯಡಲ್ಲಿ 1ನೇ ಸಲ ಶಾಸಕರಾದ್ರು, 1ನೇ ಸಲನೇ ಮಂತ್ರಿ ಆದರು, ಬಂದಿಖಾನೆ ಮಂತ್ರಿ ಆಗಿದ್ದರು. ಪ್ರಿಯಾಂಕಾ ಖರ್ಗೆ 1ನೇ ಸಲ ಮುಖ್ಯಮಂತ್ರಿ ಆದರು ಅಂತ ಹೇಳ್ತಾರೆ. ಸಾಕಷ್ಟು ಜನ ಅವಕಾಶ ಸಿಕ್ಕಿದೆ. ಆ ಉದಾಹರಣೆ ಅವರೇ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಸೊ ಆ ಉದಾಹರಣೆಲ್ಲ ನಮ್ಮದು ಯಾಕೊಂದು ಒಂದು ಮಾಡಬಾರ್ದು ಅಂಥೇಳಿ ನಮ್ಮಲ್ಲೂ ಕೂಡ ಕೆಲವು ಬೇಡಿಕೆಗಳು ಇಡ್ತಾರೆ ಅಷ್ಟೇ. ಗೊತ್ತಿಲ್ಲಪ್ಪ, ನಾನು ಯಾವ ಡೇಟು ಹೇಳಲ್ಲ, ಏನು ಹೇಳಲ್ಲ. ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಪ್ರತಿ ಪ್ರಾರ್ಥನೆಯಲ್ಲೂ ಕೂಡ ಭಗವಂತನ ಕೇಳ್ಕೊಳ್ತೀವಿ. ಸರ್, ನಿಮ್ಮ ಗುರುಗಳು ಇಲ್ಲ ಇಲ್ಲ ಯಾವಾಗ ಸರ್?